ವಾಟ್ಸಪ್ ಎಲ್ಗೂ ನಮಸ್ಕಾರ. ಮತ್ತೊಂದು ಬೆಂಕಿ ಟೆಕ್ ನ್ಯೂಸ್ ಎಪಿಸೋಡ್ 53 ಎಸ್ ಆಬ್ವಿಯಸ್ಲಿ ನೇಚರ್ ಬೆಳಕಲ್ಲಿ ಶೂಟ್ ಮಾಡ್ತಾ ಇದ್ವಿ. ಸೊ ಇವತ್ತಿನ ಬೆಂಕಿ ಟೆಕ್ ನ್ಯೂಸ್ ತುಂಬಾ ಹಾಟ್ ಸುದ್ದಿಗಳನ್ನ ತಗೊಂಡ್ಬಂದಿದ್ದೀನಿ. ನೀವು ಚಲೋ ಹೊಸದಾಗಿ ಬಂದಿರೋದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಪ್ರತಿ ಟೆಕ್ ನ್ಯೂಸ್ ತರ ಈ ಸರ್ತಿ ಕೂಡ 2000 ಲೈಕ್ ಆಗ್ತಾ ಇದ್ವಿ. ಕಂಪ್ಲೀಟ್ ಮಾಡಿ ಟೆಕ್ ನ್ಯೂಸ್ ಶುರು ಮಾಡೋಣ. ಸೊ ಈ ಮೊದಲನೇ ನ್ಯೂಸ್ ಬರ್ತಾ ಇದೆ. ಎಸ್ ಅದು ರಿಯಲ್ಮಿ ಮತ್ತು ಒನ್ ಪ್ಲಸ್ ಕಡೆಯಿಂದಾನೆ. ಎಸ್ ಒನ್ ಪ್ಲಸ್ ಮತ್ತು ರಿಯಲ್ಮಿ ಅವರು ಇನ್ನು ಭಾರತದಲ್ಲಿ ಟಿವಿ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸೇಲ್ಸ್ ನ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿದ್ರಂತೆ. ಇದಕ್ಕೆ 2-3 ರೀಸನ್ಸ್ ಗಳು ಹೇಳ್ತಿದ್ರೆ. ಒಂದು, ಇವರ ಚೈನಾ ಬಿಸ್ನೆಸ್ ಏನಿದೆ, ಸೊ ಇದರಿಂದ ತುಂಬಾ ಒತ್ತಡ ಮತ್ತು ಪ್ರೆಷರ್ ಬರ್ತಾ ಇದೆ ಅಂತ. ಇದ್ರ ಜೊತೆಗೆ TCL ನವರು, ಶೋಮಿನವರು, ಸ್ಯಾಮ್ಸಂಗ್ ಅವರು ಇವರೆಲ್ಲ ವ್ಯಾಲ್ಯೂ ಫಾರ್ ಮನಿ ಮತ್ತು ಬಜೆಟ್ ಅಲ್ಲಿ ತುಂಬಾ ಟಿವಿಗಳನ್ನ ಲಾಂಚ್ ಮಾಡಿ ಕಾಂಪಿಟೇಷನ್ ಕೊಡ್ತಾ ಇದ್ರಂತೆ. ಸೊ ಹೀಗಾಗಿ ಇದೊಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಬಿಟ್ಟು ಟಿವಿ ಪ್ರೊಡಕ್ಷನ್ ನ ಸ್ಟಾಪ್ ಮಾಡಿದ್ರೆ. ಸೊ ಒನ್ ಪ್ಲಸ್ ಟಿವಿ ತಗೊಂಡವರು ಸ್ವಲ್ಪ ಅಲರ್ಟ್ ಆಗಿರಿ. ಸೊ ಬೇರೆ ಬೇರೆ ಟಿವಿಗಳು ಕೂಡ ಮಾರ್ಕೆಟ್ ಇದೆ, ಮತ್ತೆ ಸರ್ವಿಸ್ ಸಿಗಲ್ಲ ಅಂತ ಭಯ ತಿರ್ಗೋಕ್ ಹೋಗ್ಬಿಡಿ, ಸರ್ವಿಸ್ ಕೂಡ ಸಿಗತ್ತೆ. ಇಡೀ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಅದು ಆಪಲ್ ಕಡೆಯಿಂದ 2 ಮತ್ತೆ ಹೊಸ ಡಿವೈಸ್ ಗಳನ್ನ ಲಾಂಚ್ ಮಾಡಿದ್ರಂತೆ. ಅದು ಮ್ಯಾಕ್ ಬುಕ್ ಪ್ರೋ ಸೀರೀಸ್ ಅಲ್ಲಿ 2023 ಎಡಿಷನ್ ಏನಿದೆ, ಇದು ಸ್ಪೆಷಲಿ M3 ಚಿಪ್ಸೆಟ್ ನ ಒಳಗೊಂಡು ಬರಲಿದೆ ಅಂತ. ತುಂಬಾ ಪವರ್ಫುಲ್ ಚಿಪ್ಸೆಟ್ ಕೂಡ, ಹೊಸ ಚಿಪ್ಸೆಟ್ ಕೂಡ ಬರಲಿದೆ ಮಾರ್ಕೆಟ್ಗೆ. ಇಷ್ಟಲ್ಲೇ iMac 2023 ಕೂಡ ಇದೆ. ಈ ಅಕ್ಟೋಬರ್ 30th ಲಾಂಚ್ ಆಗೋದು ತುಂಬಾ ಸಾಧ್ಯತೆ, ಲೀಕ್ಸ್ ಎಲ್ಲ ಬರ್ತಾ ಇದೆ. ಒಟ್ಟಾರೆ ಕಾಯ್ಬಿಟ್ಟು ನೋಡ್ಬೇಕಾಗಿದೆ. ಮತ್ತೆ ನವೆಂಬರ್ 2ನೇ ತಾರೀಕು ಕೂಡ ಏನೇನೋ ಬೇರೆ ಬೇರೆ ಸ್ಟ್ರಾಂಗ್ ಲೀಕ್ಸ್ ಗಳು ಕೂಡ ಮುಂದಿನ ದಿನಗಳಲ್ಲಿ ಯಾವ ಪ್ರಾಡಕ್ಟ್ ಲಾಂಚ್ ಮಾಡಿದೆ ಅಂತ ಇದನ್ನ ಕೂಡ ತಿಳಿಸಿದ್ದಾರೆ. ಸೊ ನಾನಂತೂ ಸೂಪರ್ ಡೂಪರ್ ಎಕ್ಸೈಟೆಡ್ ಇದ್ದೀನಿ. ನೋಡೋಣ ಕಾಯ್ಬಿಟ್ಟು ಏನೆಲ್ಲ ನೋಡಕ್ ಸಿಗತ್ತೆ. ಇಡೀ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್ ಅದು ಆಫೀಸಿಯಲ್ ಆಗಿ ಶೋಮಿ ಕಡೆಯಿಂದ ಇದೇ 26ನೇ ತಾರೀಕಿಗೆ ಶೋಮಿ 14 ಸೀರೀಸ್ ಲಾಂಚ್ ಆಗ್ತಾ ಇದೆ. ಇದ್ರ ಜೊತೆಗೇನೆ ಇವ್ರು ಹೊಸ ಹೈಪರ್ ಓಎಸ್ ಅನ್ನ ತಗೊಂಡ್ ಬರ್ತಾ ಇದ್ದಾರೆ. ಸೊ MIUI ಏನಿತ್ತು ಅದನ್ನ ಹೋಗ್ಬಿಟ್ಟು ಇವಾಗ ಹೈಪರ್ ಓಎಸ್ ನ ತಗೊಂಡ್ ಬರ್ತಾ ಇದ್ದಾರೆ. ಸೊ ಲೀಕ್ಸ್ ಗಳ ಪ್ರಕಾರ ಏನು ಚೇಂಜಸ್ ಆಗಿಲ್ಲ. ಲೋಗೋನಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ಚೇಂಜಸ್ ಮಾಡ್ಬಿಟ್ಟು ಸೇಮ್ ಹೆಸರನ್ನ ಬದಲಿಸಿ ಮತ್ತೆ ಈ ಹೈಪರ್ ಓಎಸ್ ನ ಹೆಸರನ್ನ ತಗೊಂಡ್ ಬರ್ತಾ ಇದ್ದಾರೆ. ಸೊ ಬಾಕಿ ಈ 14 ಸೀರೀಸ್ ಅಲ್ಲಿ ನಿಮಗೆ ಸ್ನ್ಯಾಪ್ಡ್ರಾಗನ್ 8 Gen 3 ಪ್ರೊಸೆಸರ್ ಒಳಗೊಂಡ್ ಬರ್ತಾ ಇದೆ ಮತ್ತು ಲೈಕಾ ನ ಹೊಸ ಕ್ಯಾಮ್ರಾ ಸೆನ್ಸರ್ ನ ತಗೊಂಡ್ ಬರ್ತಾ ಇದ್ದಾರೆ. ಇದನ್ನ ಬಿಟ್ರೆ ಬೇರೆ ಏನು ಚೇಂಜಸ್ ಆಗಿಲ್ಲ. ಎಸ್ ನೋಡೋಣಂತೆ 26ನೇ ತಾರೀಕಿಗೆ ಎಲ್ಲ ವಿಷಯಗಳು ಗೊತ್ತಾಗುತ್ತೆ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್ ಅದು ಡಿಸ್ನಿ ಹಾಟ್ ಸ್ಟಾರ್ ಮತ್ತು ಈ ರಿಲಯನ್ಸ್ ಜಿಯೋ ಕಡೆಯಿಂದ ನೋಡ್ತಾ ಇದ್ವಿ. ಎಸ್ ಈ ರಿಲಯನ್ಸ್ ಜಿಯೋನವರು ಜಿಯೋ ಸಿನಿಮಾ ಬಿಟ್ಟಾಗಿಂದ ಡಿಸ್ನಿ ಹಾಟ್ ಸ್ಟಾರ್ ಮೇಲೆ ತುಂಬಾ ಒತ್ತಾಯ ಬೀಳ್ತಾ ಇದೆ. ಸೊ ರೀಸೆಂಟ್ಲಿ ಮೊನ್ನೆ ನಡೆದಿರುವಂತ ಮ್ಯಾಚ್ ಅಲ್ಲಿ ಮಾತ್ರ 43 ಮಿಲಿಯನ್ ಅಂದ್ರೆ 4.3 crore ವಾಚಿಂಗ್ ಇತ್ತು. ಇದನ್ನು ಬಿಟ್ಟು ರಿಲಯನ್ಸ್ ಅವರು ಇವಾಗ ಮತ್ತೆ ಈ ಡಿಸ್ನಿ ಹಾಟ್ ಸ್ಟಾರ್ ಕೂಡ ಕೈ ಹಾಕುವಂತ ಲೆಕ್ಕ ನೋಡ್ತಾ ಇದ್ವಿ. ಸೊ ಜಿಯೋ ಪ್ರಕಾರ, ರಿಲಯನ್ಸ್ ಅವ್ರ ಪ್ರಕಾರ ಈ ಡಿಸ್ನಿ ಹಾಟ್ ಸ್ಟಾರ್ ಏನಿದೆ ಇದು $7 to $8 billion ವ್ಯಾಲ್ಯೂಯೇಷನ್ ಆಗ್ತದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಬಟ್ ರಿಲಯನ್ಸ್ ಡಿಸ್ನಿ ಹಾಟ್ ಸ್ಟಾರ್ ಏನ್ ಹೇಳ್ತಾ ಇದ್ದಾರೆ, $10 billion ನಮ್ಮ ವ್ಯಾಲ್ಯೂಯೇಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಮಾರ್ಕೆಟ್ ಒಂದು ರೂಮರ್ಸ್ ನ್ಯೂಸ್ ಇದೆ. ಸೊ ಇವ್ರು ತಗೊಳ್ತಾರಾ ಇಲ್ವಾ ಗೊತ್ತಿಲ್ಲ, ಬಟ್ ಇದ್ರ ವ್ಯಾಲ್ಯೂಯೇಷನ್ ಮಾತ್ರ ಖಂಡಿತ ಹೊರಗೆ ಬೀಳ್ತಾ ಇದೆ. ನಾನಂತೂ ಸೂಪರ್ ಡೂಪರ್ ಎಕ್ಸೈಟೆಡ್ ಇದ್ದೀನಿ. ಜಿಯೋ ಸಿನಿಮಾದ ಜೊತೆಗೆ ಮತ್ತೆ ಡಿಸ್ನಿ ಹಾಟ್ ಸ್ಟಾರ್ ಕೂಡ ಇಲ್ಲೇ ಬತ್ತಪ್ಪ ಅಂದ್ರೆ ಎಲ್ಲ ಆಡಿಯನ್ಸ್ ನ ಒಟ್ಟಾರೆ ಜೀವನವರು ಕವರ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಇದ್ರ ಬಗ್ಗೆ ಐಡಿಯಾ ಇತ್ತು ಅಂದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್ ಇದು ಮಾತ್ರ ಫುಲ್ ಹಾಟ್ ಸುದ್ದಿ ಅಂತ ಹೇಳ್ಕೋಬಹುದು. ರೀಸೆಂಟ್ಲಿ ಅಮೆಝಾನ್ ಗ್ರೇಟ್ ಇಂಡಿಯನ್ ಸೇಲ್ ಮತ್ತು ಫ್ಲಿಪ್ಕಾರ್ಟ್ ನ ಬಿಗ್ ಬಿಲಿಯನ್ ಡೇ ಸೇಲ್ ನಡೀತು. ಒಟ್ಟಾರೆ 15 ಲಕ್ಷ ಐಫೋನ್ ಸೇಲ್ ಆಗಿದೆ ಅಂತ ಗುರು, ಕ್ರೇಜಿ ನ್ಯೂಸ್ ಅಂತ ಹೇಳ್ಕೋಬಹುದು. ಇದರಲ್ಲಿ ಮೇನ್ ಜಾಸ್ತಿ ಸೇಲ್ ಆಗಿದಪ್ಪ ಅಂತಂದ್ರೆ ಅದು ಐಫೋನ್ 13 ಜಾಸ್ತಿ ಸೇಲ್ ಆಗಿದೆ. 14 ಮತ್ತು 15 ಸೀರೀಸ್ ಕೂಡ ಹೋಗಿದೆ, ಬಟ್ 13 ಜಾಸ್ತಿ ಸೇಲ್ ಆಗಿದೆ ಅಂತೆ. ಮತ್ತು ಈ ಆಂಡ್ರಾಯ್ಡ್ ಹೋದ್ವಿ ಅಂತಂದ್ರೆ ಅಂಡರ್ 15,000 ಒಳಗಡೆ ಈ ಸ್ಯಾಮ್ಸಂಗ್ M34 5G ತುಂಬಾ ಸೇಲ್ ಆಗಿದೆ ಅಂತೆ. ಜೊತೆಗೆ ಈ 80% ಫೋನ್ಸ್ಗಳು ಎಲ್ಲ 5G ಸೇಲ್ ಆಗಿದೆ ಮತ್ತು 20% ಮಾತ್ರ 4G ಫೋನ್ಸ್ಗಳು ಸೇಲ್ ಆಗಿದೆ ಅಂತೆ. ಎಸ್ 15 ಲಕ್ಷ ಐಫೋನ್ ಅದು ಸೇಲಲ್ಲಿ ವರ್ಷದಕ್ಕಿಂತ 2022ಗೆ 23 ಕಂಪೇರ್ ಮಾಡಿದ್ರೆ ತುಂಬ ಡಿಫ್ರೆನ್ಸ್ ಆಗಿದೆ ಮತ್ತು ಹೆಚ್ಚು ಸ್ಮಾರ್ಟ್ ಫೋನ್ಸ್ಗಳನ್ನ ಜನ ಪರ್ಚೇಸ್ ಮಾಡ್ತಿದ್ದಾರೆ ಅದು ಸೇಲಲ್ಲಂತೆ. ಸೊ ನೀವು ಐಫೋನ್ ತೊಗೊಂಡಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಸೈಬರ್ ಸೆಕ್ಯೂರಿಟೀಸ್ ಪ್ರಕಾರ ಅದು ಚೈನೀಸ್ ಅಪ್ಲಿಕೇಶನ್ಸ್ಗಳಿವೆ ಲೋನ್ ಕೊಡ್ತಾ ಇದೆ ನೋಡಿ, ತುಂಬಾ ದೊಡ್ಡ ದೊಡ್ಡ ಸ್ಕ್ಯಾಮ್ಸ್ಗಳನ್ನ ಮಾಡ್ತಾ ಇದ್ದಾರೆ. ಸೊ ರೀಸೆಂಟ್ಲಿನೇ 55 ಹೊಸ ಅಪ್ಲಿಕೇಶನ್ಸ್ಗಳು ಮಾರ್ಕೆಟ್ ಅಲ್ಲಿ ಬಂದಿದೆ ಅಂತ ತುಂಬಾ ಮೋಸ ಹೋಗ್ತಾ ಇದೆ. ಸೊ ಇದು ಇಂಡೋನೇಷ್ಯಾ ಆಗಿರ್ಲಿ, ಭಾರತ ಆಗಿರ್ಲಿ, ಮತ್ತೆ ಬೇರೆ ಬೇರೆ ದೇಶಗಳು ಕೂಡ ಈ ಲಫಡಾಗಳನ್ನ ಒಳಗೊಂಡು ಬರ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಪ್ಲೇ ಸ್ಟೋರ್ ರಿಗಾರ್ಡಿ ಎಷ್ಟೋ ತುಂಬಾ ಬೇರೆ ಬೇರೆ ಲೋನ್ ಅಪ್ಲಿಕೇಶನ್ಸ್ಗಳಿದೆ, ಇದ್ರಲ್ಲಿ ಕೂಡ ತುಂಬಾ ಮೋಸ ಹೋಗ್ತಾ ಇದೆ. ರೀಸೆಂಟ್ಲಿನೇ ನಮ್ಮ ಕರ್ನಾಟಕದಲ್ಲೇ ಬೆಂಗಳೂರಲ್ಲಿ ಕಾಲೇಜ್ ಸ್ಟೂಡೆಂಟ್ ಒಬ್ಬನಿಗೆ ಎಷ್ಟೋ 15 ಲಕ್ಷ 16 ಲಕ್ಷ ಸ್ಕ್ಯಾಮ್ ಅಲ್ಲಿ ಏನೋ ಸಿಕ್ಕಾಕೊಂಡ್ಬಿಟ್ಟು ಅವರು ಸೂಸೈಡ್ ಕೂಡ ಮಾಡ್ಕೊಂಡಿದ್ರು. ಇವಾಗ 37 ಲಕ್ಷದ ಮತ್ತೊಂದು ಸ್ಕ್ಯಾಮ್ ಕೂಡ ಇದೇ ಸೀನಲ್ಲಿ ಬರ್ತಾ ಇದೆ. ಸೊ ಸ್ವಲ್ಪ ಅಲರ್ಟ್ ಆಗಿರಿ ಮತ್ತು ಈ ಚೈನೀಸ್ ಲೋನ್ ಅಪ್ಲಿಕೇಶನ್ಸ್ ಅಲ್ಲಿ ನೀವು ಲೋನ್ ಯಾವ್ದು ಪರಿಸ್ಥಿತಿ ತಗೊಳ್ಳಿಕ್ಕೆ ಹೋಗ್ಬೇಡಿ ಅನ್ನೋದೇ ಬೆಸ್ಟ್ ಅಂತ ಅನ್ಸುತ್ತೆ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್ ಅದು ಜಿಯೋ ಕಡೆಯಿಂದ ಮತ್ತೆ ಹೊಸ 6 ಆನ್ಯುವಲ್ ಪ್ಲಾನ್ ನ ತಗೊಂಡ್ ಬರ್ತಾ ಇದ್ದಾರೆ. ವಿತ್ ಅಮೆಝಾನ್ ಪ್ರೈಮ್ ಕೂಡ ನಿಮಗೆ ಫ್ರೀ ಸಿಗ್ತಾ ಇದೆ. ಸೊ ಇದರಲ್ಲಿ ಮೊದಲನೇದಾಗಿ ಬರುತ್ತೆ $3,227 ನಿಮಗೆ ವಿತ್ ಅಮೆಝಾನ್ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಒಂದಿಗೆ 365 ದಿವಸಗಳ 2GB ಇಂಟರ್ನೆಟ್ ಫ್ರೀ ಮತ್ತು ದಿನಾಲು 100 SMS ಫ್ರೀ. ಇದ್ರ ಜೊತೆಗೆ ನಿಮಗೆ ಜಿಯೋ ಸಿನಿಮಾ ಆಗಿರ್ಲಿ, ಮತ್ತೆ ಅಡಿಷನಲಿ ಜಿಯೋ ಕ್ಲೌಡ್ ಆಗಿರ್ಲಿ, ಜಿಯೋ ಟಿವಿ ಟೆಲಿವಿಷನ್ ಫ್ರೀ, ಇನ್ನು ತುಂಬಾ ಬೇರೆ ಬೇರೆ ಆಫರ್ಸ್ ಗಳನ್ನ ಕೊಡ್ತಾ ಇದಾರೆ. ಬಟ್ ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ 1 ವರ್ಷದ ರೀಚಾರ್ಜ್ ಮಾಡಿದ್ರಿ ಅಂತಂದ್ರೆ ಮಧ್ಯದಲ್ಲಿ ಜಿಯೋ ನೆಟ್ವರ್ಕ್ ಇಶ್ಯೂ ಆಗುತ್ತೆ. ನಮ್ಮ ಏರಿಯಾದಲ್ಲಿ ಸ್ವಲ್ಪ ಜಿಯೋ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಸೊ ನಿಮ್ಮ ಏರಿಯಾದಲ್ಲಿ ಯಾವ ರೀತಿ ಇದೆ ಗೊತ್ತಿಲ್ಲ. ಸೊ ಇದೇ ರೀತಿಯಾಗಿ $3,662, $3,226, $3,225, $3,225 ಮತ್ತೆ
₹178 ಮತ್ತು ₹2,545 ರೀಚಾರ್ಜ್ ಕೂಡ ನಿಮ್ಗೆ ನೋಡಕ್ ಸಿಗತ್ತೆ. ಇಯರ್ಲಿ ಪ್ಲಾನ್ ರೀಚಾರ್ಜ್ ಜಿಯೋ ಮೇಲೆ ಭರವಸೆ ಇದೆ, ನೆಟ್ವರ್ಕ್ ಚೆನ್ನಾಗಿದೆ ಅಂದ್ರೆ ಖಂಡಿತ ನಿಮಗೆ ಒಳ್ಳೆ ಡೀಲ್ ಇದೆ. 1 ವರ್ಷದ ಅಮೆಝಾನ್ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಕೂಡ ಫ್ರೀ ಆಗಿ ಸಿಗ್ತಾ ಇದೆ. ಸೊ ನೀವು ರೀಚಾರ್ಜ್ ಮಾಡ್ಕೋಬಹುದು. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಅದು ಲಾವಾ ಕಡೆಯಿಂದ ಆಫೀಸಿಯಲ್ ಆಗಿ ಲಾವಾ ಬ್ಲೇಜ್ 2 5G ಫೋನ್ ನ ಟೀಸ್ ಮಾಡಿದರೆ. ಸೊ ಈ ಸ್ಮಾರ್ಟ್ ಫೋನ್ ಸದ್ಯದಲ್ಲೇ ಲಾಂಚ್ ಆಗಲಿದೆ ಮತ್ತು ಕೇವಲ ₹11,000 ಇದೊಂದು 5G ಡಿವೈಸ್ ಆಗಲಿದೆ. ಜೊತೆಗೆ ಇದರಲ್ಲಿ 50 ಮೆಗಾ ಪಿಕ್ಸೆಲ್ ನ ಸರ್ಕ್ಯುಲರ್ ಕ್ಯಾಮೆರಾ ಮತ್ತು ಡೈಮೆನ್ಸಿಟಿ 6020 ಪ್ರೊಸೆಸರ್ ಒಳಗೊಂಡು ಬರಲಿದೆ. ಇಷ್ಟೇ ಅಲ್ಲದೆ 464GB ಮತ್ತು 6128 ಆಪ್ಷನ್ ಕೂಡ ಇದೆ. ಸೊ ನವೆಂಬರ್ ಫಸ್ಟ್ ವೀಕ್ ಅಲ್ಲಿ ಲಾಂಚ್ ಆಗುವಂತ ತುಂಬಾ ಸಾಧ್ಯತೆಗಳಿದೆ. ಸೊ ನೋಡೋಣ, ಕಳ್ಸಿಕೊಟ್ರೆ ಡೆಫಿನೆಟ್ಲಿ ಅನ್ಬಾಕ್ಸ್ ಕೂಡ ಮಾಡ್ತೀವಿ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್, ಇದೀಗಷ್ಟೇ ನಾವು ಈ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ ಸೇಲ್ ಮತ್ತು ಅಮೆಝಾನ್ ಗ್ರೇಟ್ ಇಂಡಿಯನ್ ಸೇಲ್ ಮುಗಿಸ್ಕೊಂಡು ಇನ್ನು ಪ್ರಾಡಕ್ಟ್ಸ್ ಡೆಲಿವರಿ ಬರ್ತಾ ಇದೆ. ಅಸಲೇ ಮತ್ತೆ ಇವರು 2ನೇ ಸೇಲ್ ಕೂಡ ಶುರು ಆಗಿದೆ. ಅದು ಫ್ಲಿಪ್ಕಾರ್ಟ್ ನ ದಸರಾ ಸೇಲ್ ಮತ್ತು ಅಮೆಝಾನ್ ಅವರ ಕೂಡ ದಸರಾ ಸೇಲ್ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ಕೂಡ ಒಳ್ಳೆ ಡೀಲ್ಸ್ ಗಳಿದೆ. ಸೇಮ್ ನಾವು ಫ್ಲಿಪ್ಕಾರ್ಟ್ ನ ಬಿಗ್ ಬಿಲಿಯನ್ ನೋಡ್ಕೊಂಡಿದ್ವಿ, ಅದೇ ಡೀಲ್ಸ್ ಗಳನ್ನ ಮತ್ತೆ ಮರಳಿ ಇಲ್ಲಿ ನೋಡ್ತಾ ಇದ್ವಿ. ಇದ್ರು ಬಿಗ್ ಬಿಲಿಯನ್ ಡೇ ಮಿಸ್ ಮಾಡ್ಕೊಂಡಿದ್ರೆ ಅಂದ್ರೆ ಇವಾಗ ಒಂದು ಒಳ್ಳೆ ಆಫರ್ ನೀಡ್ತಾ ಇದೆ. ಅದು ಮೋಟೋ ಎಡ್ಜ್ 40 ನಿಮಗೆ 35,000 MRP ಇದ್ರೆ ಇದು ನಿಮಗೆ ಆಫರ್ ಒಂದಿಗೆ 25,249 ಸಿಗ್ತಾ ಇದೆ. ನೆಕ್ಸ್ಟ್ ಸ್ಯಾಮ್ಸಂಗ್ S22 ಕೂಡ ನಿಮಗೆ ಕೇವಲ 38,999 ಸಿಗ್ತಾ ಇದೆ. ಇನ್ನು ಅಮೆಝಾನ್ ಸೇಲ್ ಅಲ್ಲಿ ಕೂಡ ತುಂಬಾ ಒಳ್ಳೆ ಡೀಲ್ಸ್ ಗಳಿದೆ. OnePlus Nord 3 ನಿಮಗೆ 27,000 ಸಿಗ್ತಾ ಇದೆ. ಸ್ಯಾಮ್ಸಂಗ್ M14 ಕೇವಲ 10,990 ಸಿಗ್ತಾ ಇದೆ. iQOO Z7 ಕೇವಲ 15,499 ಸಿಗ್ತಾ ಇದೆ. ಇನ್ನು ತುಂಬಾ ರಿಯಲ್ಮಿ ಮತ್ತು ಸ್ಯಾಮ್ಸಂಗ್ S ಸೀರೀಸ್ ನ ಫೋನ್ಸ್ ಗಳ ಮೇಲೆ ತುಂಬಾ ಒಳ್ಳೆ ಡೀಲ್ಸ್ ಗಳನ್ನ ಅಮೆಝಾನ್ ಕೂಡ ನೋಡ್ಕೋಬಹುದು. ಸೊ ಡೆಫಿನೆಟ್ಲಿ ನಿಮ್ಗೆ ಈ ದೊಡ್ಡ ಸೇಲ್ಸ್ ಗಳನ್ನ ಮಿಸ್ ಮಾಡ್ಕೊಂಡಿರ ಅಂತಂದ್ರೆ ಸೊ ಈ ಸೇಲ್ ಕೂಡ ತುಂಬಾ ವ್ಯಾಲ್ಯೂ ಫಾರ್ ಮಾಡಿದೆ. ಸೊ ಡೆಫಿನೆಟ್ಲಿ ಅಮೆಝಾನ್ ಫ್ಲಿಪ್ಕಾರ್ಟ್ ಚೆಕ್ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಇದೆ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್, ಅದು ಯೂಟ್ಯೂಬ್ ಕಡೆಯಿಂದ ಮತ್ತೊಂದು ಅಲರ್ಟ್, ಮತ್ತೊಂದು ರಿಪೋರ್ಟ್ ಕೂಡ ಅಂತ ಹೇಳ್ಕೋಬಹುದು. ಎಸ್, ಯೂಟ್ಯೂಬ್ ಏನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ಈ ಆಡ್ ಬ್ಲಾಕರ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಟಿಕ್ಸ್ ಅಂಡ್ ಟ್ರಿಪ್ಸ್ ನ ನೋಡ್ಕೊಬಿಟ್ಟು ಫಾಲೋ ಮಾಡ್ತಿದ್ರೆ ಅಂದ್ರೆ ಈ ತಪ್ಪನ್ನ ಮಾಡಕ್ ಹೋಗ್ಬಿಡಿ. ಸೊ ಈಗ ಆಲ್ರೆಡಿ ಒಂದ್ಸರ್ತಿ ವಾರ್ ಮಾಡ್ಬಿಟ್ಟು ಎಷ್ಟೋ ಅಕೌಂಟ್ಸ್ ಗಳನ್ನ ಬ್ಯಾನ್ ಕೂಡ ಮಾಡಿದ್ರೆ. ಸೊ ಇವಾಗ ಮತ್ತೊಂದ್ಸರ್ತಿ ವಾರ್ ಮಾಡ್ಬಿಟ್ಟು ಸ್ಟ್ರಿಕ್ಟ್ಲಿ ಯೂಟ್ಯೂಬ್ ಇದನ್ನ ಫಾಲೋ ಅಪ್ ಮಾಡ್ತಾ ಇದೆ. ಸೊ ನಿಮ್ಮ ಅಕೌಂಟ್ ಕೂಡ ನೀವು ಆಡ್ ಬ್ಲಾಕ್ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ಸತತದಲ್ಲಿ ಬ್ಯಾನ್ ಆಗತ್ತೆ ಅಂತ ಅನ್ಕೊಳ್ಳಿ. ಸೊ ಈ ತಪ್ಪನ್ನ ಮಾಡಬೇಡಿ. ಆಡ್ಸ್ ಬರ್ಲೇಬೇಕು, ನೋಡ್ಲೇಬೇಕು ನೀವು. ಕೊನೆ ನ್ಯೂಸ್ ಬರ್ತಾ ಇದೆ. ಎಸ್, ಅದು ವಿವೋ ಕಡೆಯಿಂದ ಮತ್ತೆರಡು ಖತರ್ನಾಕ್ ಸ್ಮಾರ್ಟ್ ಫೋನ್ಸ್ಗಳು ಸದ್ಯದಲ್ಲೇ ಇದು ಆಫೀಸಿಯಲ್ ಆಗಿ ಚೈನಾದಲ್ಲಿ ಲಾಂಚ್ ಆಗುತ್ತೆ. ಆಮೇಲೆ ನಮ್ಮ ಭಾರತದಲ್ಲಿ ಕೂಡ ಎಂಟ್ರಿ ಕೊಡುತ್ತೆ. ಎಸ್, ಅದು ಒನ್ ಅಂಡ್ ಓನ್ಲಿ ವಿವೋನವರ ಫೇಮಸ್ ಸೀರೀಸ್ ವಿವೋ ಎಕ್ಸ್ ಸೀರೀಸ್ ನ ವಿವೋ X100 ಮತ್ತು X100 Pro ಅಂತ 2 ಫೋನ್ಸ್ ಗಳನ್ನ ಲಾಂಚ್ ಆಗ್ತಾ ಇದೆ. ಸೊ ಈ ಸ್ಮಾರ್ಟ್ ಫೋನ್ 100 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಜೊತೆಗೆ 5400 mAh ಬ್ಯಾಟರಿನ ಒಳಗೊಂಡು ಬರಲಿದೆ ಅಂತ ಲೀಕ್ಸ್ ಪ್ರಕಾರ ಕೇಳ್ಕೊತಾ ಇದ್ವಿ. ಇಷ್ಟಲ್ಲೇ ಡೈಮೆನ್ಸಿಟಿ 9300 ಒಂದು ಪವರ್ಫುಲ್ ಚಿಪ್ಸೆಟ್ ಒಳಗೊಂಡು ಬರ್ತಾ ಇದೆ. ಇಷ್ಟೇ ಮೇನ್ ಟಾರ್ಗೆಟ್ ಅಂತ ಕ್ಯಾಮ್ರಾ ಮಾಡಿರ್ತಾರೆ. 64 ಮೆಗಾ ಪಿಕ್ಸೆಲ್ ನ ಯಾವುದೋ ಸೆನ್ಸರ್ ನ ತಗೊಂಡ್ ಬರ್ತಾ ಇದಾರೆ. ಬಟ್ ಇದ್ರ ಬಗ್ಗೆ ಸ್ಟ್ರಾಂಗ್ ಲೀಕ್ಸ್ ಗಳು ಇನ್ನೂ ಬಂದಿಲ್ಲ. ಬಾಕಿ ಈ ಸ್ಮಾರ್ಟ್ ಫೋನ್ ಇದೇ ನವೆಂಬರ್ 13 ಅಥವಾ 15ನೇ ತಾರೀಕು ಲಾಂಚ್ ಆಗಲಿದೆ ಮತ್ತು ಇದು ಪಕ್ಕ ಐಫೋನ್ ಗೆ ಕಾಂಪಿಟೇಟ್ ಮಾಡಲಿದೆ ಅಂತ ಕ್ಯಾಮ್ರಾದಲ್ಲಿ. ನಿಮ್ಗೆ ಗೊತ್ತಿರಬಹುದು, ಲಾಸ್ಟ್ ಸೀರೀಸ್ ಅಲ್ಲಿ ಈ ವಿವೋ 90 ಸೀರೀಸ್ ಏನ್ ನೋಡ್ಕೊಂಡಿದ್ವಿ ನಾವು, ವಿವೋ X90 ಮತ್ತು X90 Pro, ಅದು ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಫೋನ್ ಇತ್ತು. ಮತ್ತೆ ಐಫೋನ್ 14 ಗೆ ಕೂಡ ತುಂಬಾ ಕಾಂಪಿಟೇಟ್ ಮಾಡಿತ್ತು. ಅದಕ್ಕಿಂತ ಬೆಸ್ಟ್ ಕ್ಯಾಮ್ರಾ ಕೂಡ ಅಂತ ಅದಕ್ಕೆ ಹೇಳಲಾಗಿತ್ತು. ಸೊ ಇವಾಗ ನೋಡೋಣಂತೆ X100 ಮತ್ತೆ ಈ Pro Max 15 ಸೀರೀಸ್ ಏನಿದೆ ಇದನ್ನ ಟಾರ್ಗೆಟ್ ಮಾಡಿಬಿಟ್ಟು ಮತ್ತೆ ಮೇಲೆ ಹೋಗುತ್ತಾ ಪಿಕ್ಸೆಲ್ 8 Pro ಕಿಂತ ಚೆನ್ನಾಗಿರುವಂತ ಕ್ಯಾಮ್ರಾ ಬರುತ್ತಾ, ಕೈ ಬಿಟ್ಟು ನೋಡೋಣ ಅಂತೆ. ಎಸ್, ಇದು ಸೂನ್ ನಮ್ಮ ಭಾರತದಲ್ಲಿ ಕೂಡ ಲಾಂಚ್ ಆಗುತ್ತೆ. ಐ ಹೋಪ್ ನಿಮಗೆ ಇವತ್ತಿನ ಬೆಂಕಿ ಟೆಕ್ ನ್ಯೂಸ್ ಅಲ್ಲಿ ಫುಲ್ ಹಾಟ್ ಸುದ್ದಿಗಳು ಸಿಕ್ಕಿರಬಹುದು ಅಂತ ಅನ್ಕೋತೀನಿ. ಸೊ ನಿಮ್ಮ ಫೇವರೇಟ್ ನ್ಯೂಸ್ ಆಗೋದಿತ್ತು ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ 2,000 ಲೈಕ್ ಟಾರ್ಗೆಟ್ ಹಾಕಿದೀವಿ, ಅದನ್ನು ಕೂಡ ಕಂಪ್ಲೀಟ್ ಮಾಡಿ. ಸಿಗೋಣ ಮುಂದಿನ ಟೆಕ್ ನ್ಯೂಸ್ ಅಲ್ಲಿ. ರೆಡಿ ಗೈಸ್, ನೆಕ್ಸ್ಟ್ ಒನ್. ನಮಸ್ಕಾರ.